Hi guys, welcome back to Kavikantaya. ಸೊ ಐ ಹೋಪ್ ನನ್ನ ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಐಲ್ಯಾಂಡ್ಗೆ ಹೋಗಿರೋದು ಸೈಂಟ್ ಮೇರಿಸ್ ಐಲ್ಯಾಂಡ್ ಮಂಗಳೂರಲ್ಲಿ. ಇವತ್ತು ನಾನು ಆಡಿ ಬೆಳೆದು ಓದಿ ಬೆಳೆದಿರೋ ಊರಿಗೆ ಬಂದಿದ್ದೀನಿ. ಇಲ್ಲಿ ಹಬ್ಬ ಇದೆ ಅಂತ. ಯಾವ ಊರಂದರೆ ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಮನ್ನಂಗಿ ಅಂತ ಒಂದು ಸಣ್ಣ ಹಳ್ಳಿ. ನನ್ನ ಸ್ಕೂಲಿಂಗ್ ಎಲ್ಲ ಆಗಿದ್ದಿಲ್ಲೇ. ಸೊ ಬೇಸಿಗೆ ರಜಾ, ಸ್ಕೂಲ್ ರಜಾ ಕೊಟ್ಟಿದೆ, ಸ್ಕೂಲ್ ಕ್ಲೋಸ್ ಇದೆ, ಯಾರನ್ನೂ ಟೀಚರ್ಸ್ ಮೀಟ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ನಿಮಗೆಲ್ಲ ನಾನು ಓದಿರೋ ಸ್ಕೂಲ್ನ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ. ಸೊ ಇದೇ ದಾರಿಲಿ ಡೈಲಿ 1.5 ಕಿಲೋಮೀಟರ್ ಆಗುತ್ತೆ. ಡೈಲಿ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ದದ್ದು ಹೈಸ್ಕೂಲ್ಗೆ. ಸೊ ಇದೇ ದಾರಿಲೇ ಡೈಲಿ ನಡ್ಕೊಂಡು ಹೋಗ್ತಾ ಇದ್ದದ್ದು. ಸೊ ಅದೇ ದಾರಿಲೇ ನಾವು ಈಗ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನಮ್ಮ ಸ್ಕೂಲ್ನ. ಸೊ ಹಳೆಯ ಮೆಮರೀಸ್ ಎಲ್ಲ ಹಂಗೆ ಒಂದ್ಸರಿ ಮೇಲೆ ಹಾಕೊಂಬರೋಣ. ಬನ್ನಿ ಹೋಗಿ ಬರೋಣ. ಸೊ ಇದೇ ನಮ್ಮ ಸ್ಕೂಲು, ಬರ್ತಾ ಇದೀವಿ, ಇಲ್ಲೇ ಹತ್ರ ಇದೀವಿ. ಸೊ ಇದೇ ನಾನು ಓದಿರೋ ಸ್ಕೂಲು. ಓಕೆ, ಬಂದಿದ್ದೀವಿ, ಗೇಟ್ ಕ್ಲೋಸ್ ಇದೆ. ಗೈಸ್ ಬಂದಿದ್ದೀವಿ ನಮ್ಮ ಸ್ಕೂಲ್ಗೆ. ಇದೆ ನಾನು ಓದಿರೋ ಹೈಸ್ಕೂಲ್. ಇದು 8 to 10 ಇಲ್ಲೇ ಓದಿರೋದು 3 ವರ್ಷ. ಸೊ ಬೇಸಿಗೆ ರಜೆ, ಗೇಟ್ ಕ್ಲೋಸ್ ಆಗಿದೆ. ಬನ್ನಿ ಕಂಪೌಂಡ್ ಹಾರ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಸೊ ಹೆಂಗಿದೆ ನೋಡಿ ನಾನು ಓದಿರೋ ಹೈಸ್ಕೂಲು. ಇದನ್ನಂತೂ ಮರೆಯೋಕ್ಕಾಗಲ್ಲ ನನ್ನ ಲೈಫಲ್ಲಿ ನಾನು ಯಾವತ್ತು. ಸೊ ಕಾಂತೇಶ್ನ ಕೆತ್ತಿ ಒಂದು ಮೂರ್ತಿ ಮಾಡಿರೋ ಜಾಗ ಇದು. ನನಗಂತೂ ದೇವಸ್ಥಾನ ಇದ್ದಂಗೆ ಇದು. ಇಲ್ಲೇ ಚಪ್ಪಲಿ ಬಿಟ್ಟು ಹೋಗೋಣ. ಸೊ ಬನ್ನಿ ಒಂದೊಂದೇ ಕ್ಲಾಸ್ ರೂಮ್ ತೋರಿಸ್ಕೊಂಡು ಹೋಗ್ತೀನಿ. ಇದು ನಾನು ಓದಿದ್ದು 10th ಕ್ಲಾಸ್, ನಂದು 10th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್ ಇದು. ಬಟ್ ಇವಾಗ ಸ್ಟಾಫ್ ರೂಮ್ ಮಾಡಿದ್ದಾರೆ ಇದನ್ನ. ಸೊ ನಾನು ಓದಬೇಕಿರುವಾಗ ಇದು 10th ಕ್ಲಾಸ್ ರೂಮು, ಇವಾಗ ಸ್ಟಾಫ್ ರೂಮು. ಇದು ಆಫೀಸ್ ರೂಮು, ಪ್ರಿನ್ಸಿಪಲ್ ರೂಮು. ಓಕೆ ಬನ್ನಿ. ಓಕೆ, ಇದು ಲೈಬ್ರರಿ. ಕಾಂತೇಶ್ ಹಿಂಗೆ ಓದೋ ಹುಚ್ಚು ಬೆಳೆದಿದ್ದು ಇಲ್ಲಿಂದಾನೆ, ಈ ಲೈಬ್ರರಿಯಿಂದ. ಇದು ನನ್ನ 9th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮು. ಓಕೆ ಬನ್ನಿ. ಇದು ಮುಂಚಿನ ಸ್ಟಾಫ್ ರೂಮು. ಇವಾಗ ಸ್ಟಾಫ್ ರೂಮ್ ಅಲ್ಲಿ ಮಾಡಿದ್ದಾರೆ. ಅದು 10th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್ ಇತ್ತು. ಮುಂಚೆ ಸ್ಟಾಫ್ ರೂಮ್ ನಾನು ಓದುವಾಗ ಇಲ್ಲಿತ್ತು. ಇದು ಸ್ಟಾಫ್ ರೂಮು. ಸೊ ಇದು ನಾನು ಓದುವಾಗ 8th ಸ್ಟ್ಯಾಂಡರ್ಡ್ ರೂಮು. ಫಸ್ಟ್ ಹೈಸ್ಕೂಲಿಗೆ ಬಂದಾಗಿದೆ ಕ್ಲಾಸ್ ರೂಮ್ ನಂದು. ಸೊ ಇವೆಲ್ಲ ಹೊಸ್ದಾಗಿ ಆಗಿರೋ ಬಿಲ್ಡಿಂಗ್ಸ್ ಎಲ್ಲ. ಓಕೆ, ಇದೊಂದು ರೂಮು, ಸ್ಪೆಷಲ್ ರೂಮ್, ತೋರಿಸ್ಲೇಬೇಕಿದ್ನ. ಈ ರೂಮ್ ಏನಿದೆ, ನಾವೆಲ್ಲ ಊಟಕ್ಕೆ ಕೂರ್ತಿದ್ವಿ ಈ ರೂಮಲ್ಲಿ. ಯಾವ ಥರ ಅಂದರೆ, ನೀವು ಬೇರೆ ಕಡೆ ದೇವಸ್ಥಾನಗಳಿಗೆ ಹೋದಾಗೆಲ್ಲ ಹೆಂಗೆ ಪಂಕ್ತಿ ಊಟ ಮಾಡ್ತಾರಲ್ಲ, ಅದೇ ಥರ ನಾವು ಸ್ಟೂಡೆಂಟ್ಸು ಪಂಕ್ತಿಯಲ್ಲಿ ಕೂರ್ತಿದ್ವಿ. ಡೈಲಿ ಒಂದಿಷ್ಟು ಹುಡುಗರನ್ನ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು, ಇಂಥವ್ರು ಈ ಥರ ಕೆಲಸ ಮಾಡಬೇಕು, ಬಡಿಸ್ಬೇಕು ಅಂತ ನಾವೆಲ್ಲ ಸಾಲ ಕೂತು ಪ್ರೇಯರ್ ಮಾಡ್ತಿದ್ವಿ. ಯಾರ್ಯಾರು ಬಡಿಸೋ ಡ್ಯೂಟಿ ಇರುತ್ತೋ ಅವರು ಎಲ್ಲ ಊಟಕ್ಕೆ ಬಡಿಸ್ತಾಯಿದ್ರು. ಸೊ ಅದು ಚೆನ್ನಾಗಿರ್ತಿತ್ತು. ನಾವೇನು ಮುಂಚೆ ಚಿಕ್ಕವರಿದ್ದಾಗ ಏನು ತರಕಾರಿ ತಿಂತಿದ್ದಿಲ್ಲ, ಏನಿಲ್ಲ. ನಮ್ಮ ಟೀಚರ್ಸ್ ಇಲ್ಲಿ ಕೂರಿಸ್ಬಿಟ್ಟು ಎಲ್ಲ ತಟ್ಟೆ ಕ್ಲೀನಾಗಿ ಮಾಡಬೇಕು, ಕ್ಲೀನ್ ಆದ್ರೇ ಆಚೆ ಕಡೆ ಬಿಡೋರು. ಆ ಥರ ನಾವು ಬೆಳೆದಿದ್ದು. ಇದೊಂಥರ ಚೆನ್ನಾಗಿತ್ತು ಮೆಮರೀಸು. ಸೊ ಈ ರ್ಯಾಂಪು ಸಖತ್ತಾಗಿದೆ. ಸೊ ಓಕೆ, ಬೇಸಿಗೆ ರಜೆ ಇರೋದಕ್ಕೆ ಸೊ ಸ್ಕೂಲ್ ಕ್ಲೋಸ್ ಇದೆ. ಕ್ಲಾಸ್ ರೂಮ್ ಎಲ್ಲ ತೋರ್ಸೋಕ್ಕಾಗ್ತಿಲ್ಲ. ಸೊ ಇನ್ನೊಂದು ದಿನ ಓಪನ್ ಇದ್ದಾಗ ಮತ್ತೆ ಬರೋಣ. ಬನ್ನಿ. ಸೊ ಇದು ಕ್ಲಾಸ್ ಆಯಿತು. ಇವಾಗ ಗ್ರೌಂಡ್ನ ಒಂದು ರೌಂಡ್ ಹಾಕೊಂಬರೋಣ ಹಂಗೆ. ಓಕೆ, ಇವೆಲ್ಲ ಗಿಡಗಳೇನು ನೋಡ್ತಿದ್ದೀರಲ್ಲ ನೀವೀಗ, ನಾನು ಕಲಿಯುವಾಗ ಇಷ್ಟೊಂದು ಗಿಡಗಳಿರಲಿಲ್ಲ. ಆವಾಗ ಎಲ್ಲ ಗಿಡಗಳನ್ನ ನೆಡ್ತಾ ಇದ್ವಿ. ಇವಾಗೆಲ್ಲ ದೊಡ್ಡದಾಗಿದೆ. ಸೊ ಚೆನ್ನಾಗಿದೆ. ಓಕೆ,
ಎಲ್ಲ ಚೆನ್ನಾಗಿ ಬೆಳೆದಿದ್ದಾವೆ ಗಿಡಗಳೆಲ್ಲ. ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡೋಕ್ಕೆಲ್ಲ ನೀವು ಆ ಕಡೆ ಎಲ್ಲ ನೋಡ್ತಿರ್ಬೋದು. ಆ ಕಡೆ ಗದ್ದೆ ಎಲ್ಲ ಇದೆ. ಅವಾಗ ನಾನು ಓದಬೇಕಾದ್ರೆ ಈ ಕಂಪೌಂಡ್ ಇರಲಿಲ್ಲ ಇದು. ಸೊ ನಮಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಹತ್ರ ಬಂದಾಗ ನಾವು ಕ್ಲಾಸಲ್ಲಿ ಓದ್ತಾ ಇರಲಿಲ್ಲ ನಾವು. ನಮಗೆ ಇಲ್ಲಿ ಆಚೆ ಬಂದು ಗಿಡಗಳೆಲ್ಲ ಇದ್ದು, ದೊಡ್ಡ ದೊಡ್ಡ ಗಿಡಗಳು, ಬೇವಿನ ಮರಗಳಿದ್ವು, ತಣ್ಣಗಿರ್ತಿತ್ತು. ಆ ಗಿಡದ ಕೆಳಗಡೆ ಕೂತ್ಕೊಂಡು ಜೋರಾಗಿ ಓದ್ತಿದ್ವಿ. ಅಂದರೆ ಏನಂದರೆ ನಮ್ಮ ಟೀಚರ್ಸ್ ಹೇಳ್ಕೊಡೋರು, ಜೋರಾಗಿ ಓದಿದರೆ ಜಾಸ್ತಿ ನೆನಪಿರುತ್ತೆ ಅಂತ. ಅಂದರೆ ಜೋರಾಗಿ ಓದುವಾಗ ಬಾಯಲ್ಲೂ ಹೇಳ್ತೀವಿ, ಮತ್ತು ನಾವು ಹೇಳೋದು ಕಿವಿಲೂ ಕೇಳಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ನೆನಪುಳಿಯುತ್ತೆ ಅಂತ ಹೊಲದಲ್ಲಿ ಹೋಗ್ಬಿಟ್ಟು ಗಿಡದ ಕೆಳಗಡೆ ಕೂತ್ಕೊಂಡು ಓದ್ತಿದ್ವಿ. ಸೊ ಆ ಮೆಮರೀಸೇ ಬೇರೆ ಲೆವೆಲಲ್ಲೇ ಇದೆ. ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ವಾಲಿಬಾಲ್ ಗ್ರೌಂಡು. ನಾವಂತರೂ ಇಂಥ ಆಟ ಆಡಲ್ಲ ಅಂತ ಅಂತೆಲ್ಲ ಇರಲಿಲ್ಲ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ವಾಲಿಬಾಲು, ಥ್ರೋಬಾಲು, ಖೋಖೋ ಎಲ್ಲದರಲ್ಲೂ ಮಾಡ್ತಿದ್ದೆ. ಇದು ವಾಲಿಬಾಲ್ ಗ್ರೌಂಡು, ಇದೆರಡು ಫಾಲ್ಸು. ಸೊ ಬನ್ನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಗ್ರೌಂಡು ತೋರಿಸ್ಲೇಬೇಕು ನಿಮಗೆ. ನನ್ನ ಫೇವ್ರೆಟ್ ಗ್ರೌಂಡು ಯಾವುದಪ್ಪ ಅಂದರೆ ಖೋಖೋ ಗ್ರೌಂಡು, ಖೋಖೋ ಫಾಲ್. ಇದನ್ನಂತರೂ ಮರೆಯೋಕ್ಕೆ ಆಗಲ್ಲ. ನನ್ನ ಫೇವ್ರೆಟ್ ಗೇಮ್ ಇದು. ನನ್ನ ಸ್ಕೂಲ್ ಡೇಸಿಂದ ಹೈಸ್ಕೂಲ್ವರೆಗೂ. ಕಾಲೇಜಲ್ಲಿ ಹೋದ್ಮೇಲೆ ಎಲ್ಲ ಪ್ಲೇಸೆಲ್ಲ ಆಡೋದೆಲ್ಲ ಬಿಟ್ಬಿಟ್ಟೆ. ಸೊ ಇದು ಬೇರೆ ಲೆವೆಲ್ ಗೇಮ್ ನನ್ನ ಲೈಫಲ್ಲಿ. ಹೆಂಗಂದರೆ ಈ ಹೈಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡ್ ಇದ್ದೆ ನಾನು. ಆವಾಗ ಇದು ನಮ್ಮ ಸ್ಕೂಲಲ್ಲೇ ಸ್ಪೋರ್ಟ್ಸ್ ಎಲ್ಲ ಅರೇಂಜ್ ಮಾಡಿದರು. ಆ ವರ್ಷ ನಮ್ಮ ಕ್ಲಸ್ಟರ್ಸಲ್ಲೇ ಇತ್ತು. ಆವಾಗ 5 ಮಿನಿಟ್ ಗೇಮ್ ಇತ್ತು ಒಂದು ಖೋಖೋ ಪ್ಲೇಯಲ್ಲಿ. 3.5 ಮಿನಿಟ್ಸ್ ನಾವು ಒಬ್ಬನೇ ಆಡಿಸಿದ್ದೆ. ಫಸ್ಟ್ ಎಂಟ್ರಿ ನಾನು ಯಾವಾಗಲೂ ಫಸ್ಟ್ ಎಂಟ್ರಿ ನಾವು ಹೋಗ್ತಿದ್ದು. 3.5 ಮಿನಿಟ್ಸ್ ಆಡಿಸಿದ್ದೆ. ಅದಕ್ಕೆ ನಮ್ಮ ಅಪೋಸಿಟ್ ಟೀಮ್ ಅವರೆಲ್ಲ ಜಗಳ ಮಾಡಿಬಿಟ್ಟಿದ್ರು, ನೀವು ಕಾಲೇಜ್ ಹುಡುಗನ ಕರ್ಕೊಂಡು ಆಡಿಸಿದ್ದೀರಾ ಹಂಗೆ ಅಂತ. ನಾನು 8th ಸ್ಟ್ಯಾಂಡರ್ಡಲ್ಲಿ ಇರುವಾಗಲೇ ಸ್ವಲ್ಪ ಗಡ್ಡ ಎಲ್ಲ ಬೇಗ ಬಂದುಬಿಟ್ಟಿತ್ತು. ಅದಕ್ಕೆ ನೀವು ಕಾಲೇಜ್ ಹುಡುಗನ ಕರ್ಕೊಂಡು ಆಡಿಸಿದ್ದೀರಾ, ಖೋಖೋಲ್ಲಿ ಆಡಿ ಗೆದ್ದಿದ್ದೀರಾ ಅಂತೆಲ್ಲ ಜಗಳ ಎಲ್ಲ ಮಾಡಿಬಿಟ್ಟಿದ್ರು. ನಮ್ಮ ಅಣ್ಣನೂ ಜಗಳಕ್ಕೆ ಹೋಗ್ಬಿಟ್ಟಿದ್ರು ಅವ್ರ ಮೇಲೆ, ಅಪೋಸಿಟ್ ಟೀಮ್ ಮೇಲೆ. ಸೊ ಅದೆಲ್ಲ ಒಳ್ಳೆ ಮೆಮ್ರೀಸು. ಈ ಖೋಖೋ ಅಂತೂ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಆ ಪೋಲ್ ಡೈವ್ಸ್ ಎಲ್ಲ ಹೊಡೆದಿದ್ದು ಇನ್ನೂ ನೆನಪೈತೆ. ಪೋಲ್ ಡೈವ್ ಹೊಡೆದಿದ್ದು, ಆಟ ತಪ್ಪಿಸಿದ್ದು, ರನ್ ಡೈವ್ ಹೊಡೆದು ಮೊಣಕಾಲು ಕೆತ್ತಿಸ್ಕೊಂಡಿದ್ದು, ಗಾಯ ಮಾಡ್ಕೊಂಡಿದ್ದು. ಅದಕ್ಕೆ ನಮ್ಮ ಟೀಚರ್ಸ್ ಎಲ್ಲ ಅದನ್ನು ಕೇರ್ ಮಾಡಿದ್ದು ಸಖತ್ತಾಗಿ ನೆನಪಿದೆ. ಇನ್ನು ಆ ಗ್ರೌಂಡ್ ಹೇಳ್ಬೇಕಂದ್ರೆ ಅದು ಬ್ಯಾಡ್ಮಿಂಟನ್ನು ಗ್ರೌಂಡು. ಮುಂಚೆ ನಾವು ಇಲ್ಲಿ ಥ್ರೋಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಥ್ರೋಬಾಲ್ ಬ್ಯಾಡ್ಮಿಂಟನ್ ಎರಡೂ ಮಾಡ್ತಿದ್ವಿ. ಥ್ರೋಬಾಲ್ ಹೋಗಿ ಈಗ ಬ್ಯಾಡ್ಮಿಂಟನ್ ಗ್ರೌಂಡ್ ಆಗಿದೆ ಇದು. ಅವಾಗ ಈ ಕಾಂಕ್ರೀಟ್ ಇರಲಿಲ್ಲ, ಇವಾಗ ಕಾಂಕ್ರೀಟ್ ಹಾಕಿ ಬ್ಯಾಡ್ಮಿಂಟನ್ಗೆ ಆಡೋಕ್ಕೆ ಹೆಲ್ಪ್ ಆಗೋ ಥರ ಮಾಡಿದ್ದಾರೆ. ಸೊ ನೀವಲ್ಲಿ ನೋಡ್ಬೋದು ನಮ್ಮ ಸ್ಕೂಲ್ ಹೆಸರು ಕಾಣಿಸ್ತಾ ಇದೆ, ಗುರು ನಂಜನಗೌಡ ನಾಗನಗೌಡ ನಿಸ್ಸಿಂಗೌಡ್ರು ಅಂತ. ಸ್ಕೂಲ್ ಹೆಸರು ಶಾರ್ಟ್ ಆಗಿ GNN JHS ಹಳೆಮನ್ನಂಗಿ ಅಂತ. GNN ಅಂದರೆ ಗುರು ನಂಜನಗೌಡ ನಾಗನಗೌಡ ನಿಸ್ಸಿಂಗೌಡ್ರು. ಅವ್ರ ಹೆಸರು ಹಾಕಿಟ್ಟಿದ್ದಾರೆ ಅಂದರೆ ಸ್ಕೂಲ್ಗೆ, ಈ ಜಾಗ ಅವರೇ ಕೊಟ್ಟಿರೋದು ಈ ಸ್ಕೂಲ್ನ ಕಟ್ಟೋಕ್ಕೋಸ್ಕರ. ಸೊ ಅದಕ್ಕೆ ಅವ್ರ ನೆನಪಿಗೆ ಅಂತ ಅವ್ರ ಹೆಸರನ್ನೇ ಇಟ್ಟಿದ್ದಾರೆ. ಸೊ ಇದು ಗಾಯ್ಸ್ ನಮ್ಮ ಸ್ಕೂಲು ಹೆಂಗಿದೆ, ಚೆನ್ನಾಗಿದೆಯಾ? ಸೊ ಖೋಖೋ ಈ ಥರ ಮೂಮೆಂಟ್ ಮಾಡಿ ಡೈವ್ ಹೊಡೆದಿರೋದು, ರನ್ ಮಾಡಿರೋದು ಎಲ್ಲ ನೆನಪಿಗಿದೆ. 3 ಆಡಿಸಿದ್ದು ಸ್ಟೂಡೆಂಟ್ಸ್ಗೆ, ಈ ಥರ ಒಂದು ಕಟ್ ಹೊಡೆದಿರೋದು ಎಲ್ಲ ಮರೆಯೋಕ್ಕಾಗಲ್ಲ. ಕಾಲೇಜಲ್ಲಿ ಎಲ್ಲ ಕಡೆ ಖೋಖೋ ಥರ ಇದ್ಬಿಟ್ಟಿದ್ರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಈ ಥರ ಲೈನ್ ಕ್ರಾಸ್ ಮಾಡಿದ್ದು ಎಲ್ಲ ಮೆಮರೀಸ್ ಮರೆಯೋಕ್ಕಾಗಲ್ಲ ಗುರು. ನೋಡಿ ಸುತ್ತ ಹೇಗಿದೆ ನಮ್ಮ ಸ್ಕೂಲ್ ಅಂತ. ಇದು ಹೈಸ್ಕೂಲು ಆ್ಯಕ್ಚುಲಿ. 8th to 10th ಸ್ಟ್ಯಾಂಡರ್ಡ್ ಇಲ್ಲಿ ಓದಿದ್ದು. ಪ್ರೈಮರಿ ಸ್ಕೂಲು ಅಲ್ಲಿ ದಾರಿಲಿ ಬರುವಾಗಿದೆ, ವಾಪಸ್ ಹೋಗುವಾಗ ತೋರಿಸ್ತೀನಿ ಅದನ್ನ. ಗ್ರೌಂಡಲ್ಲಿ ಓಡಾಡ್ತಿದ್ರೆ ಹಳೆ ಮೆಮರೀಸ್ ಎಲ್ಲ ಹಂಗೆ ನೆನಪು ಬರುತ್ತೆ. ಇಲ್ಲಿ ಖೋಖೋ ಆಡಿದ್ದು, ಫ್ರೆಂಡ್ಸ್ ಜೊತೆ ಆಡಿದ್ದು, ಸ್ಕೂಲಲ್ಲಿ ಕ್ಲಾಸಲ್ಲಿ ಪಾಠ ಕೇಳಿದ್ದು, ಆಮೇಲೆಲ್ಲ ಮರೆಯೋಕ್ಕಾಗಲ್ಲ ಮೆಮರೀಸು. ಸ್ಕೂಲ್ ಡೇಸೇ. ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ಡೇಸೇ ಬೇರೆ, ಬಟ್ ಸ್ಕೂಲ್ ಡೇಸ್ ಅಲ್ಟಿಮೇಟ್. ಇದು ಸ್ಕೂಲ್ ಡೇಸು ಕಾಲೇಜ್ ಡೇಸು ಏನು ಕಂಪ್ಯಾರಿಸನ್ನೇ ಇರಲ್ಲ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ ನಮ್ಮ ಹೈಸ್ಕೂಲು. ಟೀಚರ್ಸ್ ಯಾರು ಇಲ್ಲ, ಮತ್ತೆ ಬರ್ತೀನಿ ಟೀಚರ್ಸ್ ಇದ್ದಾಗ. ಟೀಚರ್ಸ್ನ ಮಾತಾಡ್ಸ್ಕೊಂಡು ಹೋಗಬೇಕು, ತುಂಬ ದಿನ ಆಯಿತು.
ನೋಡಿ, ಇದೇ ನಮ್ಮ ಎಂಟೈರ್ ಹೈಸ್ಕೂಲ್. ಸೊ ಫುಲ್ ಸುತ್ತಾಡಿದೆ ಗ್ರೌಂಡ್ ತುಂಬ. ಈ ಊರಿಗೆ ಬಂದಾಗೆಲ್ಲ ಸುತ್ತಾಡ್ತೀನಿ, ಸೊ ದಟ್ ನನ್ನ ಮೆಮ್ರೀಸ್ ಎಲ್ಲ ನನಗೆ ಮತ್ತೆ ನೆನಪಾಗುತ್ತೆ, ಎಂದು ಮರೆಯೋಕ್ಕಾಗಲ್ಲ ಅವನ್ನ. ಇದು ಆ್ಯಕ್ಚುಲಿ ನಮ್ಮ ಸ್ವಂತ ಊರಲ್ಲ, ನಮ್ಮೂರು ಬ್ಯಾಡಗಿ ತಾಲೂಕು. ಇಲ್ಲಿ ನಾನು ನಮ್ಮ ದೊಡ್ಡಪ್ಪವ್ರ ಮನೆಯಲ್ಲಿದ್ದು 10 ವರ್ಷ ಓದಿದ್ದು. ಇದು ಸವಣೂರು ತಾಲೂಕು, ಮನ್ನಂಗಿ ಅನ್ನೋ ಚಿಕ್ಕ ಗ್ರಾಮ. ಓಕೆ, ಫುಲ್ ರೌಂಡ್ ಹೊಡೆದಿದ್ದಾಯಿತು. ಹೋಗೋಣ ಇವಾಗ, ಬಿಸಿಲು ಸಕ್ಕತ್ತಿದೆ. ಬನ್ನಿ ಹೋಗೋಣ. ಓಕೆ, ಹೈಸ್ಕೂಲ್ ನೋಡಿದ್ದಾಯಿತು. ಬನ್ನಿ ಮನೆ ಕಡೆ ಹೋಗೋಣ, ಬಿಸಿಲು ತುಂಬ ಇದೆ. ಓಕೆ, ಸೊ ನೋಡಿದ್ರಲ್ಲ ಗೈಸ್, ಇದು ನಾನು ಓದಿದ್ದು ಹೈಸ್ಕೂಲು. ಇವಾಗ ನಾವು ಹೋಗ್ತಿರೋ ದಾರಿಲೇ ಡೈಲಿ ನಡ್ಕೊಂಡ್ಬರ್ತಾ ಇದ್ದೀವಿ. ಇವರು 8th ಸ್ಟ್ಯಾಂಡರ್ಡಲ್ಲಿ ಸೈಕಲ್ ಕೊಟ್ಟರು. ಸೊ ಸೈಕಲ್ ಕೊಟ್ಟಾದ್ಮೇಲೆ ಡೈಲಿ ಸೈಕಲ್ ತೊಗೊಂಡು ಸೈಕಲ್ ತೊಳ್ಕೊಂಡು ಇದೇ ದಾರಿಲಿ ಬರ್ತಾ ಇದ್ದದ್ದು. ದಾರಿಲಿ ಬಂದರೆ ಸಾಕು, ಎಲ್ಲ ಹಂಗೆ ಕಣ್ಣು ಮುಂದೆ ಬಂದಂಗೆ ಆಗುತ್ತೆ. ನನ್ನ ಪ್ರೈಮರಿ ಸ್ಕೂಲು ಇದೇ ಮುಂದೆ ದಾರಿಲಿದೆ, ಅದನ್ನು ತೋರಿಸ್ತೀನಿ ಮುಂದೆ ದಾರಿಲಿ ಹೋಗುವಾಗ. ಓಕೆ ಗೈಸ್, ಸೊ ಗೈಸ್, ನಾವು ಇವಾಗ ಬಂದಿರೋದು ನನ್ನ ಪ್ರೈಮರಿ ಸ್ಕೂಲು. 1 to 7th ಸ್ಟ್ಯಾಂಡರ್ಡ್ ನಾನು ಓದಿದ್ದಿಲ್ಲೇ. ಇವಾಗೇನು ಈ ಗಿಡಗಳೆಲ್ಲ ಕಾಣಿಸ್ತಿದ್ದಾವೆ, ಇಲ್ಲಿ ಮೇನ್ ಬಿಲ್ಡಿಂಗ್ ಇದ್ದಿದ್ದು ನಾನು ಓದುವಾಗ. ಸೊ ಇವಾಗ ಆ ಬಿಲ್ಡಿಂಗ್ ಇಲ್ಲ, ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಒಂದೇ ಲೈನಲ್ಲಿ ಆ ಕಡೆ ಎಲ್ಲ ಬಿಲ್ಡಿಂಗ್ ಮಾಡಿದ್ದಾರೆ. ನಾನು ಓದುವಾಗ ಈ ಥರ ಬಿಲ್ಡಿಂಗ್ ಇತ್ತು ಇಲ್ಲಿ. ಸೊ ಇವಾಗ ಆ ಬಿಲ್ಡಿಂಗ್ ಇಲ್ಲ, ಸೊ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಸ್ಕೂಲಿಗೆ ಬಂದಾಗೆಲ್ಲ ಈ ಗ್ರೌಂಡ್ ಮೇಲೆ ಕಣ್ಣು ಹೋಗಲೇ ಹೋಗುತ್ತೆ. ಸೊ ಸ್ಕೂಲಿಗೆ ಬಂದಾಗೆಲ್ಲ ಫಸ್ಟ್ ವಿಸಿಟ್ ಮಾಡೋದೇ ಗ್ರೌಂಡ್ನ, ಖೋಖೋ ಗ್ರೌಂಡ್ನ. ಸೊ ಇವಾಗ ಇಲ್ಲಿ ಈ ಥರ ಇದೆ ಖೋಖೋ ಗ್ರೌಂಡು. ನಾನು ಓದುವಾಗ ಹಿಂಗಿತ್ತು. ಅಲ್ಲೇನು ಬಿಲ್ಡಿಂಗ್ ಇದೆ ಅಲ್ಲ, ಆ ಕಡೆ ಒಂದು ಪೋಲು, ಇಲ್ಲೊಂದು ಪೋಲ್ ಇತ್ತು. ಇಲ್ಲಿ ಜೂನಿಯರ್ ಗ್ರೌಂಡ್ ಇತ್ತು. ಮತ್ತು ಈ ಕಡೆಗೆ ಇವಾಗ ಇದು ಅಂಗನವಾಡಿ ಶಾಲೆ ಇದು. ಇಲ್ಲಿ ಸೀನಿಯರ್ ಗ್ರೌಂಡ್ ಇತ್ತು. ಸೀನಿಯರ್ ಜೂನಿಯರ್ ಅಂದರೆ ಒಂದು ಚಿಕ್ಕ ಗ್ರೌಂಡು, ಒಂದು ದೊಡ್ಡ ಗ್ರೌಂಡು. ಖೋಖೋಲ್ಲಿ 2 ಬರ್ತವೆ, 2ರಲ್ಲೂ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ನಮ್ಮ ಖೋಖೋ ಕೋಚು ರವಣಣ್ಣ ಅಂತ, ನಾನು ರವಣಣ್ಣ ಅಂತಲೇ ಕರೆಯೋದು ಅವ್ರನ್ನ. ಸೊ ಅವರೇ ಫಸ್ಟು ಸ್ಕೂಲಲ್ಲಿ ಹಿಂಗೆ ಅಂತ ಹಾಕ್ಕೊಂಡು ಅಲ್ಲಿಂದ ಹುಚ್ಚು ಸ್ಟಾರ್ಟ್ ಆಗಿದ್ದು. ಆಡೋಕ್ಕೆ ಹಂಗೆ ಸ್ಟಾರ್ಟ್ ಆಗ್ತಾ ಹುಚ್ಚಿಡಿದ್ಬಿಡ್ತು ಖೋಖೋದು. ಫಸ್ಟ್ ವರ್ಷ ನಾನು ಖೋಖೋ ಆಡಿದಾಗ ಫುಲ್ ಜನ ಕ್ರೌಡೆಲ್ಲ ಆಚೆ ಚೀರ್ತಾಯಿದ್ರು. ಫುಲ್ ಭಯ ಪಟ್ಕೊಂಡ್ಬಿಟ್ಟು ಹೆಂಗೆಂಗೋ ಆಡಿ 1 ನಿಮಿಷದಲ್ಲಿ ಔಟಾಗಿ ಬಂದಿದ್ದೆ. ಸೊ ಆ ವರ್ಷ ಆದಮೇಲೆ ಡಿಸೈಡ್ ಮಾಡಿದೆ, ಆಚೆಯವರು ಏನೇ ಮಾತಾಡಿಕೊಂಡ್ರು ನನ್ನ ಗೇಮಲ್ಲಿ ನಾನು ಇರಬೇಕು ಅಂತ. ಸೊ ನೆಕ್ಸ್ಟ್ ಇಯರಿಂದ ನಾನು 6th ಸ್ಟ್ಯಾಂಡರ್ಡ್ಗೆ ಮತ್ತೆ ಫಸ್ಟ್ ಎಂಟ್ರಿ ಆಗಿ ಒಳಗಡೆ ನಾನು ಖೋಖೋ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಸ್ಟಾರ್ಟ್ ಆಗಿದ್ದು ನಾನು 3 ನಿಮಿಷಕ್ಕಿಂತ ಕಡಿಮೆ ಆಡಿಸ್ದೇನೆ ಔಟ್ ಆಗಿರೋ ಇದೇನು ಗೇಮೇ ಇಲ್ಲ. ಸೊ ಅದೆಲ್ಲ ಒಳ್ಳೆ ಮೆಮೊರೀಸು. ನೋಡಿ ಇವಾಗ ಈ ಥರ ಬಿಲ್ಡಿಂಗ್ ಮಾಡಿದ್ದಾರೆ. ಸೊ ಧ್ವಜಕಂಬ, ನಾನು ಓದುವಾಗ ಬಿಲ್ಡಿಂಗ್ ಅಲ್ಲಿತ್ತು. ಸೊ ಈ ಥರ ಇದೆ ಇವಾಗ ನನ್ನ ಪ್ರೈಮರಿ ಸ್ಕೂಲು ಸದ್ಯ. ಇದು ಇಲ್ಲಿರೋದು ನಲಿಕಲಿ ರೂಮು. ಆವಾಗಲೂ ಇಲ್ಲೇ ಇತ್ತು ನಲಿಕಲಿ ಅಂತ, ಅಂದರೆ 1 to 3rd ಸ್ಟ್ಯಾಂಡರ್ಡು. ಈ ರೂಮಲ್ಲೂ ಇದ್ವಿ ನಾವು ಫುಲ್ಲು. ಓಕೆ, ಇದು ಗೈಸ್ ನನ್ನ ಪ್ರೈಮರಿ ಸ್ಕೂಲು, ಕಾಂತೇಶನ್ ಪ್ರೈಮರಿ ಸ್ಕೂಲ್. ಸೊ ಅಲ್ಲಿ ಹೈಸ್ಕೂಲಲ್ಲಿ ಒಂಥರ ಆದರೆ, ಪ್ರೈಮರಿ ಸ್ಕೂಲಲ್ಲಿ ಫಸ್ಟ್ ನಮಗೆ ಅಡಿಪಾಯ ಬಿದ್ದಿದ್ದು ಓದಬೇಕು ಅಂತ. ಹೊಡೆಸ್ಕೊಂಡಿದ್ದೀವಿ ಇಲ್ಲಿ ಸಿಕ್ಕಾಪಟ್ಟೆ ಟೀಚರ್ಸ್ ಕಡೆ. ಒಳ್ಳೆ ಮೆಮೊರೀಸು. ಇಲ್ಲಿಂದ ಫೌಂಡೇಶನ್ ಸ್ಟಾರ್ಟ್ ಆಯಿತು. ನಮ್ಮ ಟೀಚರೇ ವಿದ್ಯಾ ಟೀಚರ್ ಅಂತ, ಅವರೇ ಫಸ್ಟ್ ನನಗೆ ಸ್ಲೇಟ್ನ ತಂದು ಕೊಟ್ಟಿದ್ದು ಪಾಟಿನ ಬರೆಯೋಕ್ಕೆ ಸ್ಕೂಲಲ್ಲಿ. ಅದೆಲ್ಲ ಒಳ್ಳೆ ಮೆಮ್ರೀಸು. ಅವರೆಲ್ಲ ಇದ್ದರು ನಮ್ಮ ಲೈಫಲ್ಲಿ. ಟೀಚರ್ಸು ಒಳ್ಳೆ ರೋಲ್ ಪ್ಲೇ ಮಾಡಿದ್ದಾರೆ. ನಾನು ಎಲ್ಲೇ ಹೋದರೂ ನನಗೆ ಒಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ. ಅದೊಂದು ಪುಣ್ಯ ನನ್ನ ಲೈಫಲ್ಲಿ. ಯಾರೂ ಈ ಥರ ಆ ಥರ ಅನ್ನೋ ಹಾಗೇ ಇಲ್ಲ. ಏನು ಕೇಳಿದರೂ ಯಾವುದಕ್ಕೂ ಇಲ್ಲ ಅಂದೆ, ಎಲ್ಲದನ್ನೂ ಸಹಾಯ ಮಾಡಿದ್ದಾರೆ. ಅದರ ಒಳ್ಳೆಯದನ್ನೇ ಹೇಳ್ಕೊಟ್ಟಿದ್ದಾರೆ. ಸೊ ಬರೀ ಪಾಠ ಅಲ್ಲದೆ ಮೌಲ್ಯಗಳನ್ನೇ ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತೇನು ನಿಮ್ಮ ಕಾಂತೇಶ್ ನೋಡೋಕ್ಕೆ ಸಿಗ್ತಾನೆ, ಅದು ಬರೀ ಮನೆಯಲ್ಲಿರೋ ಪಾಠ ಅಲ್ಲ, ಶಾಲೆಯಲ್ಲೂ ತುಂಬ ಪಾಠ ಆಗಿದೆ ಅವನಿಗೆ. ಗುಡ್ ಮೆಮ್ರೀಸ್. ಸೊ ಒಂದು ರೌಂಡ್ ನೋಡಿ ಹೆಂಗೆ ಇವಾಗ ನಮ್ಮ ಪ್ರೈಮರಿ ಸ್ಕೂಲ್.
ಓಕೆ ಗೈಸ್, ಬನ್ನಿ ಹೋಗೋಣ. ಮತ್ತೆ ಒಂದಿನ ಬರೋಣಂತೆ ಟೀಚರ್ಸ್ ಇರುವಾಗ. ಸೊ ಇದಾಗಿತ್ತು ನಾನು ಓದಿರೋ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲು. ಚೆನ್ನಾಗಿದೆ, ಒಳ್ಳೆ ಮೆಮರೀಸು. ಓಕೆ ಸರಿ, ಬನ್ನಿ ಹೋಗೋಣ.